ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಣಕಿದಂತಹ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನ ಕೆರಳಿ ಕೆಂಡವಾಗಿ ಉತ್ತರ ಕೊಡೋದಕ್ಕೆ ಶುರು ಮಾಡಿದೆ. ಜಗತ್ನಲ್ಲಿ ಮತ್ತೊಂದು ಯುದ್ಧ ಶುರುವಾಗಿದೆ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಮೇಲೆ ದಂಡೆತ್ತಿ ಹೋಗಿದೆ. ಅಫ್ಘಾನಿಸ್ತಾನದ ಆರ್ಭಟಕ್ಕೆ ಪಾಕಿಸ್ತಾನದ ಸೈನಿಕರ ರುಂಡ ನೆಲದ ಮೇಲೆ ಬಿದ್ದಿದೆ. ಪರಿಸ್ಥಿತಿ ಹೀಗಿರುವಾಗ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಮಾತ್ರ ಭಾರತದಲ್ಲಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ಜಾಗಗಳಿಗೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಈ ಭೇಟಿ ಇದೆಯಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸಂಬಂಧಕ್ಕೆ ಹೊಸ ಭಾಷ್ಯ ಬರೆಯೋದಕ್ಕೆ ಈ ಭೇಟಿ ಸೂಚನೆ ಕೊಡ್ತಾ ಇದೆ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಬೆಳೆಸಿಕೊಳ್ಳೋದರಲ್ಲಿ ಭಾರತ ನಿಸ್ಸೀಮ. ಪಾಕಿಸ್ತಾನವು ತನ್ನ ಕಪಟ ಬುದ್ಧಿಯನ್ನ ತೋರಿಸ್ತಿರುವಾಗಲೇ ಭಾರತವು ತಡೆಯಲಾರದಷ್ಟು ಆಘಾತ ಉಂಟು ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ತಿರುಗೇಟು ಕೊಡ್ತಾ ಇದೆ. ಈಗ ಭಾರತ ತನ್ನ ಸುತ್ತಮುತ್ತಲ ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕವಾಗಿ ಗಾಢ ಸಂಬಂಧಗಳನ್ನ ಬೆಳೆಸ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಕ್ಲೋಸ್ ಆಗ್ತಾ ಇದೆ. ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಅವರು ಭಾರತಕ್ಕೆ ಭೇಟಿ ನೀಡಿದ್ದು ನಿಮಗೆಲ್ಲ ಗೊತ್ತಿದೆ. ಶತ್ರು ರಾಷ್ಟ್ರಗಳಿಗೆ, ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ಈ ಭೇಟಿ ತುಂಬಾನೇ ಅಚ್ಚರಿ ಮೂಡಿಸಿದೆ. ಇದೇ ಭೇಟಿಯ ನಂತರ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದ್ದು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಅಂದಹಾಗೆ ಅಮೀರ್ ಖಾನ್ ಮುತ್ತಕಿ ಅವರು 2021ರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ವಿದೇಶಕ್ಕೆ ನೀಡಿದ ಅತ್ಯುನ್ನತ ಮಟ್ಟದ ಭೇಟಿ ಇದು. ಮುತ್ತಕಿ ಅವರು 8 ದಿನಗಳ ಕಾಲ ಭಾರತದಲ್ಲಿ ಇರಲಿದ್ದಾರೆ. ಭಾರತೀಯ ಅಧಿಕಾರಿಗಳೊಂದಿಗೆ ರಾಜತಾಂತ್ರಿಕ, ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳ ಕುರಿತು ಚರ್ಚೆ ನಡೆಸ್ತಾ ಇದ್ದಾರೆ. ಐತಿಹಾಸಿಕವಾಗಿ ತಾಲಿಬಾನ್ ಜೊತೆ ನಿಕಟ ಸಂಬಂಧ ಹೊಂದಿದ್ದ ಬದ್ಧ ವೈರಿ ಪಾಕಿಸ್ತಾನವು ಈ ಭೇಟಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಾಕಿಸ್ತಾನಕ್ಕೀಗ ಮೈಯೆಲ್ಲ ಪರಚಿಕೊಂಡಂತಾಗಿದೆ. ಹಾಗಾದ್ರೆ ತಾಲಿಬಾನ್ನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಭಾರತದ ಭೇಟಿಯಲ್ಲಿರೋದು ಯಾಕೆ? ಇದರಿಂದ ಭಾರತಕ್ಕೇನಾದ್ರೂ ಅನುಕೂಲ ಆಗುತ್ತಾ? ಭಾರತದಲ್ಲಿ ಅವರು ಯಾವೆಲ್ಲ ಜಾಗಗಳಿಗೆ ವಿಸಿಟ್ ಮಾಡಿದ್ರು? ಅಣ್ಣ ತಮ್ಮನಂತಿದ್ದ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಸಂಬಂಧ ಕೆಡಲು ಕಾರಣವೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿ. ಮುತ್ತಕಿ ಅವರ ಭಾರತ ಭೇಟಿಯನ್ನ ಅಫ್ಘಾನ್ ನೀತಿಯ ಬಲವರ್ಧನೆ ಅಂತ ಪರಿಗಣಿಸಲಾಗ್ತಾ ಇದೆ. ಶುಕ್ರವಾರ ಮುತ್ತಕಿ ಅವರು ಭಾರತೀಯ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಭೇಟಿಯಾದರು. ಈ ಭೇಟಿಗೆ ಹೊಸದೊಂದು ತಿರುವನ್ನ ಕೂಡ ನೀಡಿದ್ರು. 4 ವರ್ಷಗಳ ಹಿಂದೆ ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂದಾಗ ಕಾಬೂಲ್ನಲ್ಲಿರುವ ರಾಯಭಾರ ಕಚೇರಿಯನ್ನ ಮುಚ್ಚಲಾಗಿತ್ತು. ಮುಚ್ಚಿದ ಕಚೇರಿಯನ್ನ ಮತ್ತೆ ತೆರೆಯುತ್ತೇವೆ ಎನ್ನುವಂತ ಆಶ್ವಾಸನೆ ಈ ಭೇಟಿಯಲ್ಲಿ ಸಿಗುತ್ತೆ. ಇದು ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧ ಮತ್ತೆ ಬೆಳೆಯುತ್ತಿರೋದಕ್ಕೆ ಮೂಲ ಸೇತುವೆಯಾಗಿದೆ. ಮುತ್ತಕಿ ಅವರೊಂದಿಗೆ ಜೈಶಂಕರ್ ಅವರು ನಿಕಟವಾಗಿ ಮಾತನಾಡ್ತಾರೆ. ನಮ್ಮ ನಡುವಿನ ನಿಕಟ ಸಹಕಾರವು ನಿಮ್ಮ ರಾಷ್ಟ್ರೀಯ ಅಭಿವೃದ್ಧಿಯ ಜೊತೆಗೆ ಪ್ರಾದೇಶಿಕ ಸ್ಥಿರತೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೂ ಕೊಡುಗೆ ನೀಡುತ್ತದೆ. ಭಾರತವು ಯಾವತ್ತಿಗೂ ಅಫ್ಘಾನಿಸ್ತಾನದ ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಗೌರವ ನೀಡುತ್ತದೆ ಅಂತ ಅವರು ಭರವಸೆ ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಮುತ್ತಕಿ ಅವರು ಭಾರತವನ್ನ ಆಪ್ತ ಮಿತ್ರ ಅಂತ ಸಂಬೋಧನೆ ಮಾಡಿದ್ದು ಎಲ್ಲರಿಗೂ ಶಾಕ್ ನೀಡಿದೆ. ಸ್ನೇಹಿತರೆ, ವಿಶ್ವಸಂಸ್ಥೆಯು ಹಾಕಿದ್ದ ನಿರ್ಬಂಧಗಳಿಂದ ತಾತ್ಕಾಲಿಕ ವಿನಾಯಿತಿ ಪಡೆದ ಮುತ್ತಕಿ ರಷ್ಯಾಗೆ ಭೇಟಿ ನೀಡಿ ಅಲ್ಲಿಂದ ದೆಹಲಿಗೆ ವಿಮಾನದಲ್ಲಿ ಆಗಮಿಸಿದ್ರು. ಆಶ್ಚರ್ಯಕರ ಸಂಗತಿ ಏನಂದ್ರೆ, ಭಾರತವು ಕಾಬೂಲ್ನಲ್ಲಿ ಸ್ಥಾಪನೆಯಾದ ತಾಲಿಬಾನ್ ಹೊಸ ಸರ್ಕಾರದೊಂದಿಗೆ ಬಹುಪಕ್ಷೀಯ ಸಂಬಂಧವನ್ನ ಸ್ಥಾಪಿಸುತ್ತದೆ ಎಂದು ಇಸ್ಲಾಮಾಬಾದ್ ಊಹಿಸಿಯೇ ಇರಲಿಲ್ಲ. ಈಗ ಉಭಯ ರಾಷ್ಟ್ರಗಳ ಭೇಟಿಯು ಪಾಕಿಸ್ತಾನಕ್ಕೆ ಬಹುದೊಡ್ಡ ತಲೆನೋವಾಗಿ ಬಿಟ್ಟಿದೆ. ಪಾಕಿಸ್ತಾನ ಹಿನ್ನಡೆಯಾಗಿದೆ. ತಾಲಿಬಾನ್ ಆಡಳಿತ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ ಎಂದು ಎಕ್ಸ್ನ ಕಾರ್ಯತಂತ್ರದ ವ್ಯವಹಾರಗಳ ವಿಶ್ಲೇಷಕ ಬ್ರಹ್ಮ ಚೆಲ್ಲಾನಿ ಕೂಡ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಕೇವಲ 4 ವರ್ಷಗಳ ಹಿಂದೆ ಇದನ್ನ ಕಲ್ಪನೆ ಮಾಡಲು ಕೂಡ ಆಗ್ತಾ ಇರಲಿಲ್ಲ. ಯಾಕಂದ್ರೆ 2021ರಲ್ಲಿ ಅಮೆರಿಕ ನೇತೃತ್ವದ ಪಡೆಗಳು ಮರಳಿ ತಮ್ಮ ದೇಶಕ್ಕೆ ಹೋಗ್ತಾವೆ. ಅಫ್ಘಾನಿಸ್ತಾನ ತಾಲಿಬಾನಿಗಳ ಕೈಗೆ ಹೋಗುತ್ತೆ. ಇದರಿಂದಾಗಿ ಭಾರತೀಯ ನೀತಿ ವಲಯಗಳಲ್ಲಿ ಭೀತಿ ಆವರಿಸಿತ್ತು. ಆಗಸ್ಟ್ 15, 2021ರಂದು ತಾಲಿಬಾನ್ ಕಾಬೂಲ್ ಅನ್ನ ವಶಪಡಿಸಿಕೊಂಡಾಗ ಭಾರತವು ಅಫ್ಘಾನಿಸ್ತಾನದಲ್ಲಿರುವ ತನ್ನ ರಾಯಭಾರಿ ಕಚೇರಿ ಮತ್ತು 4 ದೂತಾವಾಸಗಳನ್ನ ಮುಚ್ಚಿತು. ಸಾವಿರಾರು ವಿದ್ಯಾರ್ಥಿಗಳು, ರೋಗಿಗಳು, ವ್ಯಾಪಾರಿಗಳು, ಮಾಜಿ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸೇರಿದಂತೆ ಎಲ್ಲಾ ವರ್ಗದ ಅಫ್ಘಾನರಿಗೆ ವೀಸಾ ನೀಡೋದನ್ನ ಕೂಡ ಭಾರತ ನಿಲ್ಲಿಸಿಬಿಡುತ್ತೆ. ಭದ್ರತಾ ಕಾಳಜಿಯ ಕಾರಣದಿಂದಾಗಿ ಒಂದು ಕ್ಲಿಕ್ ಮಾಡುವ ಮೂಲಕ ಸಾವಿರಾರು ಅಫ್ಘನ್ನರಿಗೆ ನೀಡಲಾಗಿದ್ದ ಬಹುತೇಕ ಎಲ್ಲಾ ವೀಸಾಗಳನ್ನ ರದ್ದುಗೊಳಿಸಿತು.
ಆದರೆ ಇದಾಗಿ 1 ವರ್ಷದೊಳಗೆ ಭಾರತವು ತನ್ನ ರಾಜತಾಂತ್ರಿಕ ಸಂಬಂಧವನ್ನ ಬೆಳೆಸಿಕೊಳ್ಳುತ್ತೆ. ಜೂನ್ 2022ರಲ್ಲಿ ಮಾನವೀಯ ನೆರವು ವಿತರಣೆಯನ್ನ ಮೇಲ್ವಿಚಾರಣೆ ಮಾಡುವ ಕಾರ್ಯಕ್ಕೆ ತಾಂತ್ರಿಕ ತಂಡವನ್ನ ಅಫ್ಘಾನಿಸ್ತಾನಕ್ಕೆ ಕಳಿಸಿತು. ಪ್ರಭಾವಿ ತಾಲಿಬಾನ್ ವ್ಯಕ್ತಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ವೀಸಾಗಳನ್ನ ನೀಡಲು ಪ್ರಾರಂಭಿಸಿತು. ಅಂತಹ ಭೇಟಿಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರೂ ವಿಶ್ವಾಸ ಮತ್ತು ತಿಳುವಳಿಕೆಯನ್ನ ಬೆಳೆಸಿಕೊಂಡಿತು. ಕಳೆದ ನವೆಂಬರ್ನಲ್ಲಿ ಭಾರತವು ತಾಲಿಬಾನ್ಗೆ ದೆಹಲಿಯಲ್ಲಿ ರಾಯಭಾರಿಯನ್ನ ನೇಮಿಸಿಕೊಳ್ಳಲು ಸೂಚನೆ ನೀಡಿತು. ನಂತರ ಮೊದಲು ಮುಂಬೈನಲ್ಲಿ, ಮತ್ತೆ ಕೆಲವು ತಿಂಗಳುಗಳ ಬಳಿಕ ಹೈದರಾಬಾದ್ನಲ್ಲಿ ಕನ್ಸುಲೇಟ್ಗಳನ್ನ ತೆರೆಯಲು ಅವಕಾಶ ನೀಡಿತು. ಕಳೆದ 3 ವರ್ಷಗಳಲ್ಲಿ 2 ದೇಶಗಳು ಕ್ರಮೇಣ ಸಂಬಂಧಗಳನ್ನ ಪುನರ್ನಿರ್ಮಿಸುವ ಕೆಲಸದಲ್ಲಿ ತೊಡಗಿವೆ. ಭಾರತೀಯ ಅಧಿಕಾರಿಗಳು ಮತ್ತು ರಾಜತಾಂತ್ರಿಕರು ವಿದೇಶಗಳಲ್ಲಿ ಹಲವಾರು ಉನ್ನತ ಮಟ್ಟದ ಕಾರ್ಯಕ್ರಮಗಳನ್ನ ನಡೆಸಿದ್ದಾರೆ. ಈ ವರ್ಷದ ಜನವರಿಯಲ್ಲಿ ದುಬೈನಲ್ಲಿ ಮುತ್ತಕ್ಕಿ ಮತ್ತು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ನಡುವೆಯೂ ಸಭೆಯೂ ನಡೆದಿದೆ. ಸ್ನೇಹಿತರೆ, ಭಾರತದ ಇತ್ತೀಚಿನ ಸಂಪರ್ಕವು ತಾಲಿಬಾನ್ ನೇತೃತ್ವದ ಅಫ್ಘಾನಿಸ್ತಾನದಲ್ಲಿ ತನ್ನ ಪ್ರಮುಖ ಹಿತಾಸಕ್ತಿಗಳನ್ನ ಮುನ್ನಡೆಸಲು ಸಹಾಯ ಮಾಡುತ್ತದೆ. ಭಾರತಕ್ಕೆ ಭಯೋತ್ಪಾದನಾ ಬೆದರಿಕೆಗಳು ಬಾರದಂತೆ ನೋಡಿಕೊಳ್ಳಲು ಇರಾನ್ ಮತ್ತು ಮಧ್ಯ ಏಷ್ಯಾದೊಂದಿಗೆ ಸಂಪರ್ಕವನ್ನ ಬಲಗೊಳಿಸುವುದು, ನೆರವಿನ ಮೂಲಕ ಸಾರ್ವಜನಿಕ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳುವುದು, ಭಾರತದೊಂದಿಗೆ ನಿಷ್ಠುರ ಬೆಳೆಸಿಕೊಂಡು ಹೆಣಗಾಡುತ್ತಿರುವ ಪಾಕಿಸ್ತಾನವನ್ನ ಎದುರಿಸುವುದು ಮುಂತಾದವುಗಳಿಗೆ ಅಫ್ಘಾನಿಸ್ತಾನ ಸಹಾಯ ಮಾಡಲಿದೆ. ಭಾರತ ಹೀಗೇನೆ ಅಲ್ವಾ, ಯಾವತ್ತಿದ್ರೂ ಯೋಚನೆ ಮಾಡಿ ಮುಂದುವರಿಯುತ್ತದೆ, ಚಾಣಕ್ಯ ಬುದ್ಧಿಯನ್ನ ಅಳವಡಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಅವರ ಭೇಟಿ ಕೇವಲ ರಾಜತಾಂತ್ರಿಕ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿಲ್ಲ. ತಮ್ಮ ಭಾರತ ಪ್ರವಾಸದ ಭಾಗವಾಗಿ ಶನಿವಾರ ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯ ದಾರುಲ್ ಉಲೂಮ್ ದಿಯೋಬಂದ್ನಲ್ಲಿರುವ ಇಸ್ಲಾಮಿಕ್ ಸೆಮಿನಾರ್ಗೆ ಭೇಟಿ ನೀಡಿದ್ರು. ಈ ಆತ್ಮೀಯ ಸ್ವಾಗತಕ್ಕಾಗಿ ದಿಯೋಬಂದ್ನ ಉಲೇಮಾ ಮತ್ತು ಪ್ರದೇಶದ ಜನರಿಗೆ ನಾನು ಕೃತಜ್ಞನಾಗಿದ್ದೇನೆ. ಭಾರತ ಅಫ್ಘಾನಿಸ್ತಾನ ಸಂಬಂಧಗಳ ಭವಿಷ್ಯವು ತುಂಬಾ ಉಜ್ವಲವಾಗಿ ಕಾಣುತ್ತಿದೆ ಎಂದು ಮುತ್ತಕ್ಕಿ ಅವರು ಮತ್ತೊಮ್ಮೆ ಗಾಢ ಗೆಳೆತನದ ಬಗ್ಗೆ ಉಚ್ಚರಿಸಿದ್ದಾರೆ. ಸ್ನೇಹಿತರೆ, ಈ ದಿಯೋಬಂದ್ ಇಸ್ಲಾಮಿಕ್ ಜಗತ್ತಿನ ಒಂದು ದೊಡ್ಡ ಕೇಂದ್ರ. ಹಾಗಾಗಿ ಮುತ್ತಕ್ಕಿ ಅವರು ದಿಯೋಬಂದ್ ಜೊತೆಗೆ ಅಫ್ಘಾನಿಸ್ತಾನ ಸಂಪರ್ಕದಲ್ಲಿರಬೇಕು ಎಂಬ ಹಂಬಲ ಹೊಂದಿದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಅಧ್ಯಯನ ಮಾಡಲು ಅವಕಾಶವನ್ನ ಕೂಡ ಕೋರಿದ್ದಾರೆ. ಯಾಕಂದ್ರೆ ಈ ದಿಯೋಬಂದ್ ಭಾರತದಲ್ಲಿ ಉದಯಿಸಿದ ಒಂದು ಇಸ್ಲಾಮಿಕ್ ಪುನರುಜ್ಜೀವನ ಚಳವಳಿ. ಇದು ಕುರಾನ್ ಮತ್ತು ಹದೀಸ್ನ ಮೂಲಭೂತ ಬೋಧನೆಗಳ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ. ಈ ತತ್ವಗಳಿಂದಲೇ ಪ್ರೇರಿತರಾಗಿ ಭಾರತ ಮತ್ತು ಪ್ರಪಂಚದಾದ್ಯಂತ ಇಸ್ಲಾಮಿಕ್ ವಿದ್ವಾಂಸರು ಸೃಷ್ಟಿಯಾಗಿದ್ದಾರೆ. 2020ರ ವರದಿಯ ಪ್ರಕಾರ ಈ ಇಸ್ಲಾಮಿಕ್ ಸೆಮಿನಾರ್ನಲ್ಲಿ 34 ವಿಭಾಗಗಳಿದೆ. ಇಲ್ಲಿ ಸುಮಾರು 4000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿಯು 8 ವರ್ಷಗಳ ಕಾಲ ಅಧ್ಯಯನ, ನಂತರ ಮೌಲ್ಯತ್ ಅಂದರೆ ಮೌಲಾನ ಪದವಿಯನ್ನ ಪಡೆಯುತ್ತಾನೆ. ನಂತರ ತುಂಬಾನೇ ಚುರುಕಾದ ವಿದ್ಯಾರ್ಥಿಗಳು ಸಾಹಿತ್ಯ, ಫತ್ವಾ, ತಫ್ಸೀರ್, ಹದೀಸ್, ಇಂಗ್ಲಿಷ್, ಕಂಪ್ಯೂಟರ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಪರಿಣತಿ ಪಡೆಯುತ್ತಾರೆ. ಮೊದಲು ಹೇಳಿದಂತೆ ತಾಲಿಬಾನ್ ನಾಯಕರಿಗೆ ಈ ಸೆಮಿನಾರ್ ಮೇಲೆ ತುಂಬಾನೇ ಗೌರವ. ಇಸ್ಲಾಮಿಕ್ ಧರ್ಮದ ಬಗ್ಗೆ ಆಳವಾದ ಅಧ್ಯಯನ ಮಾಡಲು ಇಲ್ಲಿ ಅವಕಾಶ ಇದೆ. ಇಸ್ಲಾಮಿಕ್ ಧರ್ಮ ಹರಡಲು ಈ ಕೇಂದ್ರ ಕಾರಣ ಎಂಬುದು ಅವರ ನಂಬಿಕೆ. ಹೀಗಿದ್ದರೂ ಮುಸ್ಲಿಂ ಧರ್ಮವನ್ನೇ ಆಧರಿಸಿರುವ ಪಾಕಿಸ್ತಾನದ ಜೊತೆಗೆ ಯಾಕೆ ಅಫ್ಘಾನಿಸ್ತಾನದ ಸಂಬಂಧ ಹದಗೆಡ್ತಾ ಇದೆ ಎಂದು ನಿಮ್ಗೆ ಅನಿಸ್ತಾ ಇರಬಹುದು. ಹಲವಾರು ಕಾರಣಗಳು ಈ ಸಂಬಂಧ ಹಳಸಲು ಕಾರಣವಾಗಿ ಬಿಟ್ಟಿದೆ. ಪಾಕಿಸ್ತಾನವು ತನ್ನ ನೆರೆಯ ದೇಶ ಅಫ್ಘಾನಿಸ್ತಾನದಲ್ಲಿರುವ ಪಾಕಿಸ್ತಾನಿ ತಾಲಿಬಾನ್ ಅಂದರೆ ಟಿಟಿಪಿ ಹೋರಾಟಗಾರರಿಗೆ ತಾಲಿಬಾನ್ ಸರ್ಕಾರ ಆಶ್ರಯ ನೀಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಇದು ಅಫ್ಘಾನಿಸ್ತಾನದ ಜೊತೆಗೆ ಸಂಬಂಧ ಹದಗೆಡಲು ಪ್ರಮುಖ ಅಂಶ. ಇನ್ನು ಬ್ರಿಟಿಷರಿಂದ ನಿರ್ಧರಿಸಲಾದ ಡ್ಯೂರಾಂಡ್ ರೇಖೆ ಎಂಬ ಅಂತಾರಾಷ್ಟ್ರೀಯ ಗಡಿಯನ್ನ ತಾಲಿಬಾನ್ ಸರ್ಕಾರವು ಯಾವತ್ತೂ ಮಾನ್ಯ ಮಾಡಿಲ್ಲ. ಈ ಗಡಿಯನ್ನ ಗುರುತಿಸುವುದು ಗಡಿ ಪ್ರದೇಶಗಳಲ್ಲಿ ಎರಡೂ ದೇಶಗಳ ನಡುವೆ ಘರ್ಷಣೆಗೆ ಕಾರಣವಾಗಿದೆ. ಈಗಾಗಲೇ ಪಾಕಿಸ್ತಾನವು ಅಫ್ಘಾನಿಸ್ತಾನದೊಳಗಿನ ಟಿಟಿಪಿ ಅಡಗುದಾಣಗಳ ಮೇಲೆ ಹಲವಾರು ಬಾರಿ ವಾಯುದಾಳಿಯನ್ನ ನಡೆಸಿದೆ. ತಾಲಿಬಾನ್ ಇದನ್ನ ಅಫ್ಘಾನಿಸ್ತಾನದ ಸಾರ್ವಭೌಮತೆಯ ಉಲ್ಲಂಘನೆ ಅಂತ ಬಲವಾಗಿ ಖಂಡಿಸಿ ಛೀಮಾರಿ ಹಾಕಿದೆ. ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನವು ತಮ್ಮ ದೇಶದಲ್ಲಿ ವಾಸಿಸುತ್ತಿರುವ ಲಕ್ಷಾಂತರ ಅಫ್ಘಾನ್ ನಿರಾಶ್ರಿತರನ್ನ ಬಲವಂತವಾಗಿ ಗಡಿಪಾರು ಮಾಡ್ತಾ ಇದೆ. ತಾಲಿಬಾನ್ ಇದನ್ನ ವಿರೋಧಿಸಿದ್ದು ಇದು ಸಂಬಂಧವನ್ನ ಮತ್ತಷ್ಟು ಬಿಗಡಾಯಿಸಿದೆ. ಆದರೆ ಹಿಂದೆ ಪಾಕಿಸ್ತಾನದ ಪ್ರಭಾವಕ್ಕೊಳಗಾಗಿದ್ದ ತಾಲಿಬಾನ್ ಇತ್ತೀಚೆಗೆ ಪಾಕಿಸ್ತಾನದ ಬದ್ಧ ವೈರಿಯಾದ ಭಾರತದೊಂದಿಗೆ ಸಂಬಂಧವನ್ನ ಸುಧಾರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ಅಸಮಾಧಾನ ತಂದಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಅದು ಟಿಟಿಪಿ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತದೆ ಎಂಬ ಕನಸನ್ನ
ಪಾಕಿಸ್ತಾನ ಕಾಣ್ತಾ ಇತ್ತು. ಆದರೆ ವಾಸ್ತವದಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗಿದ್ದು ಪಾಕಿಸ್ತಾನಕ್ಕೆ ಒಳಗಿನಿಂದ ಒಳಗೆ ಅವಮಾನವಾಗಿ ಬಿಟ್ಟಿದೆ. ತಾಲಿಬಾನ್ ತನ್ನ ಕಾರ್ಯಸೂಚಿಯಲ್ಲಿ ಸ್ವಾಯತ್ತತೆ ಮತ್ತು ಸ್ವನಿರ್ಣಯಕ್ಕೆ ಹೆಚ್ಚು ಆದ್ಯತೆ ನೀಡ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ಗೊಂದಲವನ್ನುಂಟು ಮಾಡಿದೆ. ಈ ಕಾರಣಗಳಿಂದ ಎರಡು ದೇಶಗಳ ನಡುವೆ ಅಪನಂಬಿಕೆ ಹೆಚ್ಚಿದೆ. ಸಂಬಂಧ ದಿನದಿಂದ ದಿನಕ್ಕೆ ಹಾಳಾಗ್ತಾ ಇದೆ. ಈಗ ಮುತ್ತಕ್ಕಿ ಅವರು ಭಾರತಕ್ಕೆ ಭೇಟಿ ನೀಡಿರುವ ವಿಷಯ ಪಾಕಿಸ್ತಾನಕ್ಕೆ ತಡೆಯಲಾರದಷ್ಟು ಆಘಾತವನ್ನ ನೀಡಿದೆ. ತನ್ನ ಎರಡು ಶತ್ರು ರಾಷ್ಟ್ರಗಳ ನಡುವೆ ಸ್ನೇಹ ಮೂಡಿರುವುದು ಭವಿಷ್ಯಕ್ಕೆ ಮಾರಕ ಆಗಿಬಿಡುತ್ತಾ ಎಂದು ಪಾಕಿಸ್ತಾನ ಚಿಂತಿಸಲು ಶುರು ಮಾಡಿದೆ. ಈ ರಾಜತಾಂತ್ರಿಕ ಬೆಳವಣಿಗೆಗೆ ಪಾಕಿಸ್ತಾನ ಯಾವ ರೀತಿ ಪ್ರತಿಕ್ರಿಯಿಸುತ್ತದೆ? ಭಾರತದ ಜೊತೆಗಿರುವ ದ್ವೇಷದಿಂದಾಗಿ ಒಳ ಸಮರಗಳನ್ನೆಲ್ಲ ಮರೆತು ಪುನಃ ಅಫ್ಘಾನಿಸ್ತಾನದ ಸ್ನೇಹವನ್ನ ಬಯಸಿ ಹೋಗುತ್ತಾ? ಎಲ್ಲವನ್ನ ಕಾದು ನೋಡಬೇಕು. ಸದ್ಯ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಆಗ್ತಾ ಇರುವಂತಹ ಈ ಸಂಘರ್ಷದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.